ನಮಸ್ಕಾರ, ವೆಲ್ಕಮ್ ಟು ಬಸಯ್ಯ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಿವ ಬಸಯ್ಯ. ಸೊ ಬನ್ನಿ, ಹಾಗಾದ್ರೆ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಬಾಬರನ ಜೀವನ ಮತ್ತು ಸಾಧನೆಗಳು. ಸೊ ಯಾವ ರೀತಿಯಾಗಿ ಬಾಬರ್ ಭಾರತದ ಮೇಲೆ ದಾಳಿಯನ್ನ ಮಾಡಿದ, ಯಾವ ರೀತಿಯಾಗಿ ತಮ್ಮ ಒಂದು ಆ ಅಫ್ಘಾನಿಸ್ತಾನವನ್ನ ಬಿಟ್ಟು ಭಾರತದ ಮೇಲೆ ಯಾವ ರೀತಿಯಾಗಿ ಬಂದ ಅನ್ನೋದನ್ನ ನಾವು ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾವು ನೋಡ್ತಾ ಹೋಗೋಣ. ಓಕೆ, ಸೊ ಬನ್ನಿ ಹಾಗಾದ್ರೆ ಬಾಬರನು ಭಾರತದಲ್ಲಿ ಮೊಘಲ ವಂಶವನ್ನ ಸ್ಥಾಪನೆಯನ್ನ ಮಾಡ್ತಾನೆ. ಸೊ ಯಾಕಂದ್ರೆ ಮೊಘಲ ವಂಶದ ಸ್ಥಾಪಕ ಅಂತ ಈ ಒಂದು ಬಾಬರನ್ನ ಕರಿತಾ ಹೋಗ್ತಾರೆ, ಹೌದಾ. ಸೊ ಅದೇ ರೀತಿಯಾಗಿ ಈತನು ಮೂಲತಃ ಅಫ್ಘಾನಿಸ್ತಾನನಾಗಿ ದಾಳಿಕೋರನಾಗಿರ್ತಕ್ಕಂತಹ ಈ ಒಂದು ತೈಮೂರನ ವಂಶಕ್ಕೆ ಸೇರಿರುವಂತವ್ರು. ಇವನು ಭಾರತದ ಮೇಲೆ ಹಂತ ಹಂತವಾಗಿ ದಾಳಿಯನ್ನ ಮಾಡಿ ಇಲ್ಲಿಯೇ ನೆಲೆಯನ್ನ ನಿಂತು ಬಲಿಷ್ಠವಾದ ಸಾಮ್ರಾಜ್ಯವನ್ನ ಸ್ಥಾಪನೆಯನ್ನ ಮಾಡ್ತಾನೆ. ಅದೇ ರೀತಿಯಾಗಿ ಈತನ ಒಂದು ಜೀವನ ಮತ್ತು ಸಾಧನೆಗಳನ್ನ ಸೊ ಈ ರೀತಿಯಾಗಿವೆ. ಓಕೆ, ಸೊ ಈತನ ಆರಂಭಿಕ ಜೀವನ ಅಂತ ನೋಡುವಾಗ ಬಾಬರನ ಮೂಲ ಹೆಸರು ಮಹಮ್ಮದ್ ಜಹೀರುದ್ದೀನ್ ಈತನ ಹೆಸರು ಜಹೀರುದ್ದೀನ್ ಮಹಮ್ಮದ್. ಆದರೆ ಈತನಿಗೆ ಬಾಬರ್ ಅನ್ನೋದು ಈತನ ಒಂದು ಬಿರುದು. ಸೊ ಬಾಬರ್ ಅಂತ ಅಂದ್ರೆ ಹುಲಿ ಅಂತ ಅರ್ಥ. ಸೊ ಅದೇ ರೀತಿಯಾಗಿ ಈತನ ತಂದೆ ಉಮರ್ ಶೇಖ್ ಮಿರ್ಜಾ, ತಾಯಿ ಕಲ್ತುನಿಗರ್ ಕನುಮ್ ಎಂಬುವರು. ತಂದೆ ತುರ್ಕಿ ಪಂಗಡಕ್ಕೆ ಸೇರಿದವನಾಗಿರ್ತಾನೆ. ಅದೇ ರೀತಿಯಾಗಿ ತಾಯಿ ಈ ಒಂದು ದಾಳಿಕೋರನಾಗಿರ್ತಕ್ಕಂಥ ಚಂಗಿಸ್ ಖಾನನ ವಂಶಸ್ಥರು. ಬಾಬರ್ ಈ ಒಂದು ಸಿಂಹಾಸನಾರೋಹಣ ಯಾವ ರೀತಿಯಾಗಿರುತ್ತಪ್ಪ ಅಂತಂದ್ರೆ, ಬಾಬರನ ತಂದೆ ಉಮರ್ ಶೇಖ್ ಮಿರ್ಜಾ ಕ್ರಿಸ್ತಶಕ 1494ರಲ್ಲಿ ಮರಣವನ್ನು ಹೊಂದುತ್ತಾನೆ. ಆಗ ಬಾಬರನಿಗೆ ಕೇವಲ 12 ವರ್ಷದ ಬಾಲಕನಾಗಿರ್ತಕ್ಕಂಥ ಈ ಒಂದು ಬಾಬರ್ ಫರ್ಗಾಣದ ಸಿಂಹಾಸನವನ್ನವೇರಿ ಹಲವಾರು ತೊಂದರೆಗಳನ್ನ ಎದುರಿಸಬೇಕಾಗ್ತಾ ಹೋಗುತ್ತೆ. ಸೊ ಅದೇ ರೀತಿಯಾಗಿ ಈ ಒಂದು ಬಾಬರ್ ಯಾವ ರೀತಿಯಾಗಿ ಅಲೆಮಾರಿ ಜೀವನವನ್ನ ಕಂಡ ಅನ್ನೋದನ್ನ ಸೊ ಇಲ್ಲಿ ನೋಡ್ತಾ ಹೋಗ್ತೀವಿ. ಏನಪ್ಪಾ ಅಂತಂದ್ರೆ, ಬಾಬರನು 1497ರಲ್ಲಿ ಸಮರ್ಖಂಡದ ಮೇಲೆ ದಾಳಿಯನ್ನ ಮಾಡ್ತಾನೆ. ಸೊ ಸಮರ್ಖಂಡ ಅಂತಂದ್ರೆ ಈ ಒಂದು ಏನು ತೈಮೂರನ ಒಂದು ರಾಜಧಾನಿ ಆಗಿತ್ತು. ಯಾಕಂದ್ರೆ ಪೂರ್ವಜರ ರಾಜಧಾನಿ ಆಗಿರ್ತಕ್ಕಂಥ ಸಮರ್ಖಂಡದ ಮೇಲೆ ದಾಳಿಯನ್ನ ಮಾಡ್ತಾನೆ. ನಂತರ ಅವನು ಅನಾರೋಗ್ಯಕ್ಕೆ ತುತ್ತಾದಾಗ, ಬಟ್ ಸಂಪೂರ್ಣವಾಗಿ ಸಮರ್ಖಂಡವನ್ನ ವಶವನ್ನ ಮಾಡಿಕೊಂಡಿರೋದಿಲ್ಲ, ಬಟ್ ಈತ ಅನಾರೋಗ್ಯಕ್ಕೆ ಈಡಾಗ್ತಾನೆ. ಈ ಅನಾರೋಗ್ಯಕ್ಕೆ ತುತ್ತಾದಾಗ ಬಾಬರನ ಸಂಬಂಧಿಗಳಾಗಿರ್ತಕ್ಕಂತಹ ಮಹಮ್ಮದ್ ಮಿರ್ಜಾ ಹಾಗೂ ಮೊಹಮ್ಮದ್ ಖಾನರು ಬಾಬರನ ನಿಧನ ಹೊಂದಿದ್ದಾನೆ ಅಂತಕ್ಕಂಥ ಒಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸಿಬಿಟ್ಟು ಬಾಬರನ ಸಹೋದರನಾಗಿರ್ತಕ್ಕಂತಹ ಜಹಂಗೀರ್ನನ್ನ ಫರ್ಗಾನದ ಸಿಂಹಾಸನದ ಮೇಲೆ ಕೂರಿಸ್ತಾರೆ. ಸೊ ಬಾಬರನು ಫರ್ಗಾನದ ಸಿಂಹಾಸನದ ಮೇಲೆ ಈ ಒಂದು ಸುದ್ದಿಯನ್ನ ಕೇಳಿರ್ತಕ್ಕಂತಹ ಬಾಬರ್ ಏನ್ ಮಾಡ್ತಾನಂದ್ರೆ, ತುರಂತವಾಗಿ ಸಮರ್ಖಂಡವನ್ನ ಬಿಟ್ಟು ಈ ಒಂದು ಫರ್ಗಾನಕ್ಕೆ ಬರ್ತಾನೆ. ಬಟ್ ಫರ್ಗಾನದಲ್ಲಿ ಫರ್ಗಾನವನ್ನ ವಶಪಡಿಸಿಕೊಳ್ಳೋದ್ರಲ್ಲಿ ವಿಫಲನಾಗಿ ಅಲೆಮಾರಿ ಜೀವನವನ್ನ ನಡೆಸಬೇಕಾಗುತ್ತೆ. ನಂತರದಲ್ಲಿ ಈ ಒಂದು ಯಾವಾಗ ಬಾಬರ್ ಫರ್ಗಾನವನ್ನ ವಶಪಡಿಸಿಕೊಳ್ಳೋದಕ್ಕೆ ಬರ್ತಾನೆ, ಬಟ್ ಸಮರ್ಖಂಡವನ್ನ ಸಂಪೂರ್ಣವಾಗಿ ವಶವನ್ನ ಮಾಡಿಕೊಂಡಿರೋದಿಲ್ಲ. ಸೊ ಆ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಆತ ಸಮರ್ಖಂಡವನ್ನು ಕೂಡ ಆತನ ಕೈತಪ್ಪಿ ಹೋಗುತ್ತೆ. ಇದೇ ರೀತಿಯಾಗಿ ಈ ಒಂದು ಫರ್ಗಾನವನ್ನ ಗೆದ್ದುಕೊಳ್ಳುವುದರಲ್ಲಿ ಕೂಡ ಏನಪ್ಪಾ ಅಂತಂದ್ರೆ ವಿಫಲನಾಗ್ತಾನೆ ಬಾಬರ್. ಸೊ ಅದೇ ರೀತಿಯಾಗಿ ಈತನ ಸೈನಿಕ ಸಾಧನೆಗಳು ಅಂತ ನೋಡುವಾಗ, ಬಾಬರನ ಸೈನಿಕ ಸಾಧನೆಗಳು ಅಂತ ನೋಡುವಾಗ ಕಾಬೂಲದ ವಿಜಯ. ಸೊ ಕಾಬೂಲಿನ ಬಾಬರನ ಚಿಕ್ಕಪ್ಪನಾಗಿರತಕ್ಕಂತ ಉಲುಗ್ ಬೇಗ ಆಳ್ತಾ ಇರ್ತಾನೆ. ಸೊ ಕ್ರಿಸ್ತಶಕ 1501ರಲ್ಲಿ ಉಲುಗ್ ಬೇಗನ ಮರಣಾನಂತರ ಕಾಬೂಲದ ಉತ್ತರಾಧಿಕಾರಕ್ಕಾಗಿ ತನ್ನ ಒಂದು ಮಕ್ಕಳ ನಡುವೆ ಅಂತರ್ಕಲಹ ನಡೀತಾ ಇರುತ್ತೆ. ಅಬ್ದುಲ್ ರಜಾಕ್ ಮತ್ತು ಮುಲ್ಕಿ ಬೇಗಮರ ನಡುವೆ ಅಂತಕಲಹ ನಡೀತಿರುವಾಗ 1501ರಲ್ಲಿ ಈ ಒಂದು ಬಾಬರ್ ದಾಳಿಯನ್ನ ಮಾಡಿಬಿಟ್ಟು ಕ್ರಿಸ್ತಶಕ 1501ರಲ್ಲಿ ಕಾಬೂಲಿನ ಮೇಲೆ ದಾಳಿಯನ್ನ ಮಾಡಿಬಿಟ್ಟು ಅದನ್ನ ವಶಪಡಿಸಿಕೊಳ್ಳುವುದರಲ್ಲಿ ಯಶಸ್ವಿಯನ್ನಗೊಳ್ತಾನೆ. ಅದೇ ರೀತಿಯಾಗಿ ಈ ಒಂದು ಕಾಬೂಲನ್ನ ವಶಪಡಿಸಿಕೊಂಡ ನಂತರ ಆತನಿಗೆ ಬಾದ್ಶಾ ಎಂಬ ಬಿರುದನ್ನು ಕೂಡ ಧರಿಸ್ತಾನೆ. ನಂತರ ಈ ಒಂದು ಸಮರ್ಕಂದದ ವಿಜಯ. ಸೊ ಯಾವಾಗ ಈ ಒಂದು ಸಮರ್ಕಂದದ ಮೇಲೆ ಮತ್ತೆ ದಾಳಿಯನ್ನ ಮಾಡ್ತಾನೆ, ಯಾಕಪ್ಪ ಅಂತಂದ್ರೆ ಸಮರ್ಕಂದವು ಆತನ ಕೈ ತಪ್ಪಿ ಹೋಗಿರುತ್ತಲ್ವಾ. ಸೊ ಬಟ್ ಮತ್ತೆ ಸಮರ್ಕಂದದ ಮೇಲೆ ದಾಳಿಯನ್ನ ಮಾಡ್ತಾನೆ.
ಯಾವಾಗ ಈ ಒಂದು ಕಾಬೂಲ್ನಲ್ಲಿ ತನ್ನ ಸ್ಥಾನವನ್ನ ಭದ್ರಪಡಿಸಿಕೊಳ್ತಾನೋ ನಂತರ ಏನ್ ಮಾಡ್ತಾನೆ ಅಂದ್ರೆ ಇರಾನಿನ ಇಸ್ಮಾಯಿಲ್ ಬಾಬರನಿಗೆ ಸಹಾಯವನ್ನ ಮಾಡ್ತಾನೆ. ಈ ದಾಳಿಯಿಂದ ಬಾಬರನು ಸಮರ್ಕಂದವನ್ನ ವಶಪಡಿಸಿಕೊಂಡು ಆದ್ರೆ 1512ರಲ್ಲಿ ಮತ್ತೆ ಸಮರ್ಕಂದವನಿಂದ ಸೋತು ನಂತರದಲ್ಲಿ ಅದನ್ನ ಮರಳಿ ಪಡೆಯೋದಕ್ಕೆ ಹೋಗ್ತಾನೆ. ಸೊ ಇದರಿಂದ ಹತಾಶನಾಗಿರ್ತಕ್ಕಂತಹ ಬಾಬರ್ ಭಾರತದ ಮೇಲೆ ದಾಳಿಯನ್ನ ಮಾಡಬೇಕು ಅಂತ ಅನ್ನೋದನ್ನ ಕನಸನ್ನ ಕಾಣ್ತಾನೆ. ಸೊ ಅದಕ್ಕೆ ತುಂಬಾ ಕಾರಣಗಳಿದಾವೆ. ಸೊ ಯಾಕಂದ್ರೆ ಯಾಕೆ ಭಾರತಕ್ಕೆ ಬಾಬರ್ ಬಂದ ಅನ್ನೋದಕ್ಕೆ ಹಲವಾರು ಕಾರಣಗಳಿದಾವೆ. ಸೊ ಏನಪ್ಪಾ ಅಂತಂದ್ರೆ ಅವುಗಳನ್ನ ನೆಕ್ಸ್ಟ್ ನಿಮ್ಗೆ ಏನೋ ಒಂದು ಒಂದನೇ ಪಾಣಿಪತ್ ಕದನದ ಮೂಲಕ ಏನ್ ಹೇಳ್ತಿರ್ತೀವಿ. ಸೊ ಯಾಕಂದ್ರೆ ಇವಾಗ 5 ಮಾಸಿಗೆ ಯಾವಾಗ ಕೇಳ್ತಾರೆ, ಸೊ ಅವಾಗ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಓಕೆನಾ. ಸೊ ಒಂದನೇ ಪಾಣಿಪತ್ ಕದನ, ಸೊ ಈತನ ಮೊದಲ ಕದನ ಏನಪ್ಪಾ ಅಂತಂದ್ರೆ ಭಾರತದ ಮೇಲೆ ಅಂತ ಬಂದಾಗ ಮೊದಲನೇ ಪಾಣಿಪತ್ ಕದನ. ಸಮರ್ಕಂದವು ಕೈತಪ್ಪಿದ್ದರಿಂದ ಹತಾಶನಾಗಿರ್ತಕ್ಕಂಥ ಬಾಬರ್ ಹಿಂದೂಸ್ತಾನದ ಮೇಲೆ ದಾಳಿ ಮಾಡಲು ಬೇಕೆಂಬ ಯೋಚಿಸ್ತಾ ಹೋಗ್ತಾನೆ. ಇದೇ ಸಂದರ್ಭದಲ್ಲಿ ಪಂಜಾಬಿನ ಗವರ್ನರ್ ಆಗಿರ್ತಕ್ಕಂಥ ದೌಲತ್ ಖಾನ್ ಲೋಧಿಗಳಿಂದ ಸ್ವತಂತ್ರವನ್ನ ಘೋಷಿಸಿಕೊಂಡು ಬಾಬರನಿಗೆ ಭಾರತದ ಮೇಲೆ ದಾಳಿ ಮಾಡುವಂತೆ ಆಹ್ವಾನವನ್ನ ನೀಡ್ತಾನೆ. ಸೊ ಇದನ್ನು ಬಾಮರನಿಗೆ ಏನಾಗುತ್ತೆ ಅಂತಂದ್ರೆ ದಾಳಿ ಮಾಡಲು ಉತ್ತಮ ಅವಕಾಶವನ್ನು ನೀಡಿಕೊಟ್ಟಂಗ ಆಗ್ಬಿಡುತ್ತೆ. ಮೊದಲನೇ ಪಾಣಿಪತ್ ಯುದ್ಧ ಏಪ್ರಿಲ್ 21, 1526ರಲ್ಲಿ ಈ ಒಂದು ಮೊದಲನೇ ಪಾಣಿಪತ್ ಕದನ ಈತನ ಭಾರತದ ಮೇಲೆ ಮಾಡಿರತಕ್ಕಂತ ಮೊದಲನೇ ಯುದ್ಧವಾಗ್ತಾ ಹೋಗುತ್ತೆ. ಹಾಗೆ ದೆಹಲಿಯನ್ನ ವಶಪಡಿಸಿಕೊಳ್ಳುವ ಉದ್ದೇಶದಿಂದ ಬಾಬರ್ ಸರ್ವ ವಿಧದ ಸಮರ ಸೈನ್ಯದೊಂದಿಗೆ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಈ ಒಂದು ಪಾಣಿಪತ್ ರಣರಂಗಕ್ಕೆ ಬಂದು ಬೀಡನ್ನ ಬಿಡ್ತಾನೆ. ಸೊ ಅದೇ ರೀತಿಯಾಗಿ ಈ ವಿಷಯವನ್ನ ತಿಳಿದಿರ್ತಕ್ಕಂತಹ ದೆಹಲಿಯ ಸುಲ್ತಾನ ಇಬ್ರಾಹಿಂ ಲೋಧಿಯು ಬೃಹತ್ ಸೈನ್ಯದೊಂದಿಗೆ ಪಾಣಿಪತ್ತಕ್ಕೆ ಬಂದು ಎರಡು ರಾಜರ ನಡುವೆ ಬೃಹತ್ವಾದ ಒಂದು ಭೀಕರ ಕದನವನ್ನ ನಡೀತಾ ಹೋಗುತ್ತೆ. ಅದೇ ರೀತಿಯಾಗಿ ಈ ಯುದ್ಧದಲ್ಲಿ ಇಬ್ರಾಹಿಂ ಲೋಧಿ ನಿಧನನಾಗ್ತಾನೆ. ಸೊ ಈತನ ಮರಣಾನಂತರ ಇದರಿಂದ ದೆಹಲಿಯ ಸೈನ್ಯವು ಪಲಾಯನವನ್ನು ಮಾಡುತ್ತೆ. ನಂತರದಲ್ಲಿ ಬಾಬರ್ ತನ್ನ ಸೈನ್ಯದೊಂದಿಗೆ ತೆರಳಿ ದೆಹಲಿ ಮತ್ತು ಆಗ್ರಾವನ್ನ ವಶಪಡಿಸಿಕೊಳ್ಳುವುದರಲ್ಲಿ ಯಶಸ್ವಿಯನ್ನ ಕಾಣುತ್ತಾನೆ. ಇದರಿಂದಾಗಿ ಇಲ್ಲಿಂದ ದೆಹಲಿ ಸುಲ್ತಾನರ ಸಾಮ್ರಾಜ್ಯ ಅಂತಿಮಗೊಳ್ತಾ ಹೋಗುತ್ತೆ. ಸೊ ಈ ಒಂದು ದೆಹಲಿ ಸುಲ್ತಾನರ ಪತನವಾದ ನಂತರ ಹಿಂದೂಸ್ತಾನದ ಸಾರ್ವಭೌಮತ್ವವನ್ನ ಅಧಿಕಾರವನ್ನ ಮೊಘಲರ ವಶವಾಗ್ತಾ ಹೋಗುತ್ತೆ. ಸೊ ಇಲ್ಲಿಂದ ಬಾಬರ್ ಏನ್ ಮಾಡ್ತಾನೆ ಅಂದ್ರೆ ಭಾರತದಲ್ಲೇ ಒಂದು ಏನಪ್ಪಾ ಅಂತಂದ್ರೆ ತನ್ನ ಒಂದು ಭಾರತದಲ್ಲಿ ತನ್ನ ಒಂದು ಸಾಮ್ರಾಜ್ಯವನ್ನ ಸ್ಥಾಪಿಸಬೇಕು ಎನ್ನುವ ಉದ್ದೇಶದಿಂದ ಬಾಬರ್ ಭಾರತದಲ್ಲಿ ಬೀಡನ್ನ ಬಿಡ್ತಾ ಹೋಗ್ತಾನೆ. ಸೊ ಭಾರತದಲ್ಲಿ ನೆಲೆಯನ್ನ ಊರ್ತಾನೆ. ನಂತರ ಹಲವಾರು ರಾಜರು ಅದೇ ರೀತಿಯಾಗಿ ರಜಪೂತರು ಕೂಡ ಏನಪ್ಪಾ ಅಂತಂದ್ರೆ ಆತನಿಗೆ ಆಹ್ವಾನವನ್ನ ಮಾಡ್ತಾ ಹೋಗ್ತಾರೆ ಭಾರತದ ಮೇಲೆ ದಾಳಿ ಮಾಡಲಿಕ್ಕೂ. ಸೊ ಅವಾಗ ದೆಹಲಿಯಲ್ಲಿ ಆಳ್ತಿರ್ತಕ್ಕಂಥ ದೆಹಲಿ ಸುಲ್ತಾನರ ಆಡಳಿತ ಇರುತ್ತೆ. ಸೊ ದೆಹಲಿಯ ಸುಲ್ತಾನರ ದೊರೆಯಾಗಿರ್ತಕ್ಕಂತಹ ಈ ಒಂದು 1527ರಲ್ಲಿ 2ನೇ ಬಾರಿ ಯುದ್ಧದ ಘೋಷಣೆಯನ್ನ ಮಾಡ್ತಾನೆ. ಬಾಬರನು ಸುಸಜ್ಜಿತವಾಗಿ ಸೈನ್ಯವನ್ನ ಸಂಘಟನೆಯನ್ನ ಮಾಡಿಕೊಂಡು ಈ ಯುದ್ಧದಲ್ಲಿ ರಾಣಾ ಸಂಗನಿಗೆ ರಜಪೂತ್ ಮನೆತನಗಳು ಬೆಂಬಲವನ್ನ ನೀಡ್ತವೆ. ಈ ಯುದ್ಧದಲ್ಲಿ ರಾಣಾ ಸಂಗನು ಆರಂಭಿಕ ಜಯವನ್ನ ಸಾಧಿಸಿದ್ರು ಕೂಡ ಏನಪ್ಪಾ ಈ ಒಂದು ಬಾಬರನ ಫಿರಂಗಿ ಪಡೆಯಿಂದ ನಷ್ಟವನ್ನ ಅನುಭವಿಸ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ತೀವ್ರವಾಗಿ ಗಾಯಗೊಂಡಿರ್ತಕ್ಕಂತ ರಾಣಾ ಸಂಗನನ್ನ ಸುರಕ್ಷಿತ ಸ್ಥಳಕ್ಕೆ ಸಾಗಿಸಬೇಕು ಅಂತ ತಿಳ್ಕೊಂಡು ಸೊ ಆತನನ್ನ ಸುರಕ್ಷಿತ ಸ್ಥಳಕ್ಕೆ ಸಾಗಿಸಲಾಗ್ತದೆ. ಬಟ್ ಈ ಯುದ್ಧದಲ್ಲಿ ರಾಜನೇ ಇರತಕ್ಕಂತಹ ಈ ಒಂದು ರಜಪೂತರ ಸೈನ್ಯ ಸೋತು ಪಲಾಯನವನ್ನು ಮಾಡ್ತಾ ಹೋಗುತ್ತೆ. ಇದರಿಂದ ಗೆದ್ದು ಬಾಬರ್ ಗಾಜಿ ಎಂಬ ಒಂದು ಬಿರುದನ್ನ ಪಡೆದುಕೊಳ್ತಾ ಹೋಗ್ತಾನೆ. ನಂತರ ಬಂದಾಗ ಚಾಂದೇರಿ ಕದನ. ಸೊ ಒಟ್ಟು ಈ ಒಂದು ಕನವಾ ಕಾಳಗದಲ್ಲಿ 3 ಜನ ಭಾಗಿಯಾಗಿರ್ತಾರೆ. ಯಾರಪ್ಪ ಅಂತಂದ್ರೆ ನಾನು ಆಗ್ಲೇ ಹೇಳಿದಂಗೆ ಮೊದಲನೇ ಬಾರಿಗೆ ರಾಣಾ ಸಂಗ, ಅದೇ ರೀತಿಯಾಗಿ ಮೇದಿರಾಯ, ಅದೇ ರೀತಿಯಾಗಿ ಮಹಮ್ಮದ್ ಲೋಧಿಯು ಕೂಡ ಈ ಒಂದು ಯುದ್ಧದಲ್ಲಿ ಭಾಗಿಯನ್ನಾಗಿರ್ತಾರೆ. ಬಟ್ ಅಲ್ಲಿ ಸೋತಿರ್ತಕ್ಕಂತಹ ಈ ಒಂದು ರಜಪೂತರ ದೊರೆ ಮೇದಿರಾಯ ಬಟ್ ಈ ಒಂದು ಬಾಬರನ ಆಧಿಪತ್ಯವನ್ನ ಒಪ್ಪಿಕೊಳ್ಳೋದಿಲ್ಲ. ಆದ್ದರಿಂದ ಅದೇ ಕಾರಣದಿಂದಾಗಿ ಏನಪ್ಪಾ ಅಂತಂದ್ರೆ ಚಾಂದೇರಿ ಮೇಲೆ ಬಾಬರ್ ಯುದ್ಧ ಘೋಷಣೆಯನ್ನ ಮಾಡ್ತಾ ಹೋಗ್ತಾನೆ. ಬನ್ನಿ ನೋಡ್ತಾ ಏನಪ್ಪಾ ಅಂತಂದ್ರೆ ಚಾಂದೇರಿ ಯುದ್ಧ ಅಂತ ಬಂದಾಗ ಚಾಂದೇರಿ ರಾಜ್ಯವು ಪ್ರಸಿದ್ಧ ರಜಪೂತರ ರಾಜ್ಯವಾಗಿತ್ತು. ಅದೇ ರೀತಿಯಾಗಿ ಮೇದಿರಾಯಣದಲ್ಲಿ ಕೂಡ ಇತ್ತು. ಮೇದಿರಾಯ ರಾಣಾ ಸಂಗನ ಪ್ರಭುತ್ವವನ್ನ ಒಪ್ಪಿಕೊಂಡಿದ್ದನು
ಹಾಗೂ ಕನ್ವಾ ಕದನದಲ್ಲಿ ರಾಣಾ ಸಂಗನ ಪರವಾಗಿ ಹೋರಾಡುತ್ತಾನೆ. ಅದೇ ರೀತಿಯಾಗಿ ಈ ಯುದ್ಧದಲ್ಲಿ ಸೋತಿರ್ತಕ್ಕಂತಹ ಮೇದಿರಾಯ ಬಾಬರನ ಸಾರ್ವಭೌಮತ್ವವನ್ನ ಒಪ್ಪಿಕೊಳ್ಳುವುದಿಲ್ಲ. ಸೊ ಈ ಯುದ್ಧಕ್ಕೆ ಅದು ಕಾರಣವಾಗುತ್ತೆ ಅಂತ ಹೇಳ್ತಾ ಹೋಗ್ತೀವಿ. ಸೊ ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರೆ ನಂತರದಲ್ಲಿ ಮೇದಿರಾಯನ ಮೇಲೆ ಯುದ್ಧವನ್ನ ಸಾರಿದ ಬಾಬರ್ ಚಾಂದೇರಿ ಕೋಟೆಗೆ ಮುತ್ತಿಗೆಯನ್ನು ಹಾಕಿ ಅದರಿಂದ ಈ ಕದನದಲ್ಲಿ ಮೇದಿರಾಯ ಮರಣವನ್ನ ಹೊಂದುತ್ತಾನೆ. ಸೊ ಈ ಕೋಟೆಗಳು ಏನಪ್ಪಾ ಅಂತಂದ್ರೆ ಚಾಂದೇರಿ ಕೋಟೆಗಳು ಬಾಬರನ ವಶವಾಗ್ತಾ ಹೋಗುತ್ತೆ. ನಂತರದಲ್ಲಿ ಈ ಒಂದು ಯಾವಾಗ ರಜಪೂತರ ಒಂದು ಸೋಲನ್ನ ಅನುಭವಿಸ್ತಾರೆ ಗೊತ್ತಾದಾಗ ಏನಪ್ಪಾ ಅಂತಂದ್ರೆ ಈ ಒಂದು ರಜಪೂತ್ ಮಹಿಳೆಯರು ಏನಪ್ಪಾ ಅಂತಂದ್ರೆ ಜೌಹಾರಿಗೆ ಶರಣಾಗ್ತಾ ಹೋಗ್ತಾರೆ. ಸೊ ಜೌಹಾರ್ ಅಂದ್ರೆ ನಿಮ್ಗೆ ಗೊತ್ತಿರಬಹುದು, ಏನಪ್ಪಾ ಅಂದ್ರೆ ಸತಿ ಸಹಗಮನ ಪದ್ಧತಿ ಅಂತ ಹೇಳ್ತಾರೆ ಅಂತಂದ್ರೆ ಅಂದ್ರೆ ಗಂಡ ಸತ್ತಾಗ ಆತನ ಒಂದು ಚಿತೆಯಲ್ಲೇ ಹಾರಬೇಕು ಅಂತಂದ್ರೆ ಸೊ ಬೇರೆಯವರ ಪಾಲಾಗಬಾರದು ಅಂತ ಅನ್ನೋ ಕಾರಣಕ್ಕಾಗಿ ಏನ್ ಮಾಡ್ತಾರೆ ಅಂದ್ರೆ ಜೀವಂತವಾಗಿ ಚಿತೆಯಲ್ಲಿ ಹಾರುವಂಥದ್ದು. ನಂತರದಲ್ಲಿ ಗೋಗ್ರಾ ಕದನ. ಬನ್ನಿ, ಈ ಗೋಗ್ರಾ ಕದನ ಅಂತ ಬಂದಾಗ ಮೊದಲನೇ ಪಾಣಿಪತ್ ಕದನದಲ್ಲಿ ಅಫ್ಘನ್ನರ ಸೋತಿದ್ರು ಕೂಡ ಅವರ ಪ್ರಾಬಲ್ಯ ಕೂಡ ಕಡಿಮೆ ಆಗಿರೋದಿಲ್ಲ. ಬಟ್ ಕನ್ವಾ ಕದನದಲ್ಲಿ ಪಲಾಯನಗೊಂಡಿರ್ತಕ್ಕಂತಹ ಮಹಮ್ಮದ್ ಲೋಧಿ ಬಿಹಾರದ ತನ್ನ ಪ್ರಭುತ್ವವನ್ನು ಸ್ಥಾಪಿಸಿರ್ತಾನೆ. ಪುನಃ ಮೊಘಲರ ವಿರುದ್ಧ ಹೋರಾಡಿ ಲಕ್ಷ ಸೈನ್ಯವನ್ನ ಸಂಘಟಿಸ್ತಕ್ಕಂಥ ಬಾಬರನ ವಿರುದ್ಧ ಒಕ್ಕೂಟವನ್ನ ರಚಿಸಿರ್ತಾನೆ ಮಹಮ್ಮದ್ ಲೋಧಿ. ಓಕೆನಾ. ಸೊ ಮೊದಲಿಗೆ ಈತನೇ ಆತನನ್ನ ಆಹ್ವಾನ ಮಾಡಿರ್ತಾನೆ. ಬಟ್ ಈತ ಯಾವಾಗ ಭಾರತದಲ್ಲೇ ಉಳಿದು ಬಿಡ್ತಾನೆ ಭಾರತದಲ್ಲಿ ತನ್ನ ಒಂದು ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾ ಹೋಗ್ತಾನೆ, ಆಗ ಆತನ ವಿರುದ್ಧ ಈತ ಹೋರಾಡೋದಕ್ಕೆ ನಿಲ್ತಾನೆ ಮಹಮ್ಮದ್ ಲೋಧಿ ಕಡೆಯಿಂದ ಈತನ ಒಂದು ನಡತೆಯಿಂದ ಕೋಪಗೊಂಡಿರತಕ್ಕಂತಹ ಬಾಬರ್ 1529ರಲ್ಲಿ ಅಫಘನ್ನರನ ಒಕ್ಕೂಟದ ಮೇಲೆ ಗಂಗಾ ನದಿಯ ಉಪನದಿಯಾಗಿರ್ತಕ್ಕಂಥ ಈ ಒಂದು ಗೋಗ್ರಾ ನದಿಯ ದಂಡೆ ಮೇಲೆ ದಾಳಿಯನ್ನ ಮಾಡಿ ಈ ದಾಳಿಯಿಂದ ಅಫಘನ್ನರ ಸಂಪೂರ್ಣವಾಗಿ ಸೋಲನ್ನ ಅನುಭವಿಸಬೇಕಾಗುತ್ತೆ. ನಂತರದಲ್ಲಿ ಈ ಒಂದು ಬಾಬರನ ಸಾಮ್ರಾಜ್ಯ ವಿಸ್ತಾರ. ಸೊ ಸಾಮ್ರಾಜ್ಯ ವಿಸ್ತಾರ ಅಂತ ಬಂದಾಗ ಈತನ ಒಂದು ಕೊನೆಯ ದಿನಗಳನ್ನ ಮೊದಲು ಹೇಳ್ತಾ ಹೋಗ್ತೀನಿ. ಓಕೆನಾ. ಸೊ ಬಾಬರ್ನ ಕೊನೆಯ ದಿನಗಳು ಅಂತ ಬಂದಾಗ ಈತನ ಕೊನೆಯ ದಿನಗಳು ಸುಖಕರವಾಗಿರೋದಿಲ್ಲ. ಸೊ ಅದೇ ರೀತಿಯಾಗಿ 1529ರಲ್ಲಿ ಗೋಗ್ರಾ ಕದನದ ನಂತರ ತುಂಬಾ ಬಳಲಿರ್ತಕ್ಕಂತಹ ಈ ಒಂದು ಬಾಬರ್ ಹುಮಾಯೂನನ ತನ್ನ ಉತ್ತರಾಧಿಕಾರಿ ಎಂದು ಸಾರುತ್ತಾನೆ. ಅದೇ ರೀತಿಯಾಗಿ 1530ರಲ್ಲಿ ತನ್ನ 47ನೇ ವಯಸ್ಸಿನಲ್ಲಿ ಮರಣನ ಹೊಂದುತ್ತಾನೆ. ಇವನು ಸಮಾಧಿ ಈಗ ಕಾಬೂಲಿನಲ್ಲಿದೆ ಅಂತ ಹೇಳ್ಬಹುದು. ಓಕೆನಾ. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಈತನ ಸಾಮ್ರಾಜ್ಯ ವಿಸ್ತಾರ ಅಂತ ಬಂದಾಗ ಬಾಬರನ ಒಂದು ಸಾಮ್ರಾಜ್ಯ ವಿಸ್ತಾರ ಅಂತ ಬಂದಾಗ ಸಿಂಧೂ ನದಿಯಿಂದ ಬಿಹಾರದವರೆಗೆ, ಹಿಮಾಲಯದಿಂದ ಚಾಂದೇರಿವರೆಗೆ ಆತನ ಒಂದು ಸಾಮ್ರಾಜ್ಯ ವಿಸ್ತರಣೆ ಆಗಿತ್ತು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಬಾಬರನು ಶ್ರೀ ಕೃಷ್ಣದೇವರಾಯನ ಸಮಕಾಲೀನವನಾಗಿರತಕ್ಕಂಥದ್ದು. ನಂತರ ಬರ್ತಾನೆ ಬಾಬರನ ವ್ಯಕ್ತಿತ್ವ ಅಂತ ಹೇಳ್ತಾ ಹೋಗ್ತೀವಿ. ಸೊ ಬಾಬರನ ವ್ಯಕ್ತಿತ್ವ ಅಂತ ಬಂದಾಗ ಇದನ್ನ ವ್ಯಕ್ತಿತ್ವ ಬಗ್ಗೆ ನಾವು ತಿಳಿದುಕೊಳ್ಬೇಕಂದ್ರೆ ಮಿರ್ಜಾ ಹೈದರ್ ಅಲಿ ರಚಿಸಿರ್ತಕ್ಕಂಥ ತಾರಿಖಿ ರಸೀದಿ, ಅದೇ ರೀತಿಯಾಗಿ ಈ ಒಂದು ಬಾಬರನ ಮಗಳು ರಚಿಸಿರ್ತಕ್ಕಂತಹ ಹುಮಾಯೂನ ನಾಮ. ಸೊ ಇವುಗಳ ಮುಖಾಂತರ ನಾವೇನಪ್ಪ ಅಂದ್ರೆ ಬಾಬರನ ವ್ಯಕ್ತಿತ್ವವನ್ನ ನೋಡಬಹುದು. ಅದೇ ರೀತಿಯಾಗಿ ಈತ ಒಂದು ಹಾಸ್ಯ ಪ್ರಿಯನು ಕೂಡ ಆಗಿರ್ತಕ್ಕಂಥದ್ದು, ಅದೇ ರೀತಿ ಚಾಣಾಕ್ಷನು ಕೂಡ ಆಗಿರ್ತಕ್ಕಂಥದ್ದು, ಪ್ರಾಮಾಣಿಕನು ಕೂಡ ಆಗಿರ್ತಕ್ಕಂಥದ್ದು, ಅದೇ ರೀತಿಯಾಗಿ ಸಹೃದಯವನ್ನ ಹೊಂದಿರತಕ್ಕಂತಹ ಈ ಒಂದು ಬಾಬರ್ ಇವನು ಮುಸ್ಲಿಂ ಧರ್ಮಾಂಧನಾಗಿದ್ದು ಕೂಡ ಏನ್ ಮಾಡ್ತಾನೆ ಅಂದ್ರೆ ಹಿಂದೂ ದೇವಾಲಯಗಳನ್ನ ಒಡೆದು ಮಸೀದಿಗಳನ್ನ ನಿರ್ಮಿಸುವುದನ್ನ ಸ್ಟಾರ್ಟ್ ಮಾಡ್ತಾನೆ. ನಂತರದಲ್ಲಿ ಈ ರೀತಿಯಾಗಿ ಬಾಬರ್ ಭಾರತದ ಮೇಲೆ ಯುದ್ಧವನ್ನ ಕೊರ್ತಾನೆ. ಸೊ ನೋಡಿ, ಈ ಒಂದು PDF ಅಲ್ಲಿ ನಿಮ್ಗೆ ಏನಾದ್ರೂ ದೋಷಗಳು ಕಂಡು ಬಂದ್ರೆ, ಸೊ ಆಕ್ಚುಲಿ ಕರೆಕ್ಟ್ ಆಗಿ ಟೈಪ್ ಆಗಿರೋದಿಲ್ಲ. ಸೊ ಬಟ್ ನಾನು ನಿಮಗೆ ಈ PDF ಅನ್ನ ಡೈರೆಕ್ಟ್ ಆಗಿ ನಿಮ್ಗೆ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ಹೋಗ್ಬಿಟ್ಟು ನೀವು PDF ಅನ್ನ ನೋಟ್ಸ್ ಅನ್ನ ಮಾಡ್ಕೊಳ್ಬಹುದು. ಅದೇ ರೀತಿಯಾಗಿ ನನ್ನ ಒಂದು ಕೆಳಗಡೆ ಕಾಣ್ತಿರ್ತಕ್ಕಂತಹ ಈ ಒಂದು ಇನ್ಸ್ಟಾ ID ಏನ್ ಕಾಣ್ತಾ ಇದೆ, ಸೊ ಅಲ್ಲಿ ಕೂಡ ನಿಮ್ಗೆ ಏನಪ್ಪಾ ಅಂತಂದ್ರೆ ಈ ಒಂದು PDF ಅನ್ನ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿರ್ತೀನಿ. ಸೊ ಅಲ್ಲಿ ನಿಮ್ಗೆ ಕರೆಕ್ಟ್ ಆಗಿ ಹೋಗಿ ನೋಟ್ಸ್ ಅನ್ನ ಮಾಡ್ಕೊಳ್ಬಹುದಂಥದ್ದು. ಯಾವುದೇ ರೀತಿಯಾಗಿ ಸ್ಪೆಲ್ಲಿಂಗ್ಸ್ ಮಿಸ್ಟೇಕ್ ಆಗಿರ್ಬೋದು, ಯಾವ ರೀತಿಯಾಗಿ ನಿಮ್ಗೆ ಬೇರೆ ಯಾವುದಾದ್ರ ಬಗ್ಗೆ ನಿಮ್ಗೆ ಸರಿಯಾದ ಮಾಹಿತಿ ಸಿಕ್ಕಿಲ್ಲ ಅಂತಂದ್ರೆ ನಮ್ಮ ಒಂದು ಚಾನಲ್ ಅಲ್ಲಿ DM ಅಲ್ಲಿ
DM ಮಾಡಿ. ಸೊ ಯಾಕಂತ ಅಂತಂದ್ರೆ ನಾನು ನಿಮ್ಗೆ ಏನ್ ಮಾಡ್ತೀನಿ ಅಂತಂದ್ರೆ ಡೈರೆಕ್ಟ್ ಆಗಿ ನಿಮ್ಗೆ ಅದರ ಬಗ್ಗೆ ಒಂದು ತಿಳುವಳಿಕೆ ಹೇಳುವಂತದ್ದನ್ನ ನಾನು ಮಾಡ್ತಾ ಹೋಗ್ತೀನಿ. ಅದೇ ರೀತಿಯಾಗಿ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಹೇಳ್ತಾ ಹೋಗಿ. ಸೊ ನೆಕ್ಸ್ಟ್ ನಿಮ್ಗೆ ಆ ಒಂದು ರಾಜರ ಮೇಲೆ ಅಥವಾ ಆ ಒಂದು ಮನೆತನದ ಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಬಾಬರನ ಬಗ್ಗೆ ಅಥವಾ ಹುಮಾಯೂನನ ಬಗ್ಗೆ ನೋಡ್ತಾ ಹೋಗೋಣ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ಕ್ಲಾಸಿನ ಇಲ್ಲಿಗೆ ಮುಕ್ತಾಯವನ್ನ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನೋಡಿ ನಿಮ್ಗೆ ಏನಪ್ಪಾ ಅಂತಂದ್ರೆ ಎಲ್ಲವನ್ನು ಕೂಡ ಅವೈಲೇಬಲ್ ಮಾಡಿಕೊಟ್ಟಿದ್ದೀನಿ. ಸೊ ಇದು ನಿಮ್ಗೆ ಉಪಯುಕ್ತ ಆಗಿದ್ರೆ ಸೊ ಒಂದು ಥಂಬ್ನೇಲ್ ಕೊಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.